ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ಸ್ವಾಗತ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳುವಂತಹ ಹೆಸರು ಕಾಳನ್ನ ನಾನು ಇವತ್ತು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಈ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಹೆಸರು ಕಾಳಲ್ಲಿ ನಾನು ಇವತ್ತು ಏನಪ್ಪ ಮಾಡ್ತಾ ಇದ್ದೀನಿ ಅಂದ್ರೆ, ಹೆಸರು ಕಾಳಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಇದರಲ್ಲಿ ತರ್ತರಾವರಿ ಅಡುಗೆಗಳನ್ನ ನಾವು ಮಾಡ್ಕೋಬಹುದು. ಆದ್ರೆ ಕೆಲವರು ಕಾಳು ಅಂದ್ರೆ ಸ್ವಲ್ಪ ದೂರನೇ ಉಳಿತಾರೆ. ಅದಕ್ಕೋಸ್ಕರನೇ ನಾವು ದೊಡ್ಡವರು ಅಷ್ಟೇನೆ, ಈಗ ಎಲ್ಲರೂ ಅಷ್ಟೇ, ಎಲ್ಲರೂ ಕಾಳು ಸೊಪ್ಪು ಅನ್ನೋದ್ರಿಂದ ತುಂಬಾ ದೂರ ಉಳಿತಾ ಇದೀವಿ. ಸಿಂಪಲ್ ಆಗಿ ಏನೋ ಒಂದು ಬೇಗ ಮಾಡ್ಕೊಂಡು ಆ ಟೈಮ್ಗೆ ತಿಂದ್ರೆ ಸಾಕಪ್ಪ ಅನ್ನೋ ಬ್ಯುಸಿ ಲೈಫ್ನಲ್ಲಿ ಇರೋದ್ರಿಂದ ನಾವು ಈ ಥರ ಎಲ್ಲ ಮಾಡ್ಕೊಳ್ಳೋದನ್ನ ಮರ್ತೋನೇ ಹೋಗ್ತಾ ಇದ್ದೀವಿ. ಇದೆಲ್ಲ ಹಳೆ ಕಾಲದ ಅಡುಗೆಗಳು, ಈಗಿನ ಕಾಲದವರು ಈಗಿನ ಮಾಡ್ತಾ ಇರೋದು ಅಂತ ಅನ್ಕೋತಾ ಇದ್ದಾರೆ. ಬಟ್ ಆದರೆ ಅದು ಅಜ್ಜ ಅಜ್ಜಿ ಕಾಲದ್ದು ಅದು ಅಡುಗೆಗಳು. ಅಷ್ಟು ಅವರುಗಳು ಎಷ್ಟು ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ, ಇನ್ನೂ ತಿಳ್ಕೊತಾ ಇದ್ದೀವಿ. ನಾನು ಈ ಹೆಸರು ಕಾಳನ್ನ ಈ ಬೌಲ್ನಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ. 1 ಕಪ್ ತೊಗೊಂಡು ಹೆಸರು ಕಾಳನ್ನ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೇನೆ ಒಂದು 4 ಸ್ಪೂನ್ ಆಗುವಷ್ಟು ಅಕ್ಕಿನ ತೊಳೆದು, 4 ಟೇಬಲ್ ಸ್ಪೂನ್ ಅಕ್ಕಿ ತಗೊಂಡಿದ್ದೀನಿ. ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಈ ಹೆಸರು ಕಾಳು ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೆನೆಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಫುಲ್ಲಾಗಿ ಹಾಕಿ ರಾತ್ರಿ ಎಲ್ಲ ನೆನೆಸಿಟ್ಬಿಡಿ. ಚೆನ್ನಾಗಿ ನೆಂದಿರುತ್ತೆ ನೋಡಿ. ಇದು ಮುಳುಗೋಷ್ಟು ನೀಟಾಗಿ ಮುಳುಗಿದ ಮೇಲೂ ತುಂಬ ನೀರು ಹಾಕಿ ನಾನು ಮಡಗಿದ್ದೀನಿ. ಇದು ಬೆಳಗ್ಗೆ ನಾವು ರುಬ್ಬಕ್ಕೆ ಎತ್ಕೊಳ್ಳೋಣ. ನಾವು ಬೆಳಗ್ಗೆ ಆದಾಗ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಇದು ಅಂತ. ಹೆಸರು ಕಾಳು ಬರೀ ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಅದರಲ್ಲೂ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ತುಂಬ ಅಂದರೆ ತುಂಬ ಒಳ್ಳೆಯದು. ಏನಕ್ಕಪ್ಪ ಅಂದರೆ, ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ಇದಂತೂ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು. ಇದರಿಂದ ಅಷ್ಟು ಉಪಯೋಗ ಇದೆ. ನಾನು ಇದಕ್ಕೆ ಪಾಲಕ್ ಸೊಪ್ಪು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಅದರಿಂದ ಎರಡೂ ಸೇರಿದ್ರೆ ನಿಮಗೆ ಅಷ್ಟು ವಿಟಮಿನ್ ನಿಮ್ಮ ದೇಹದೊಳಗೆ ಸೇರುತ್ತೆ. ಅಷ್ಟು ತುಂಬ ಒಳ್ಳೆಯದು. ನೋಡಿ, ನಾನು ರಾತ್ರಿ ನೆನೆಸಿಟ್ಟಿದ್ದು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ಗೆ ಅದನ್ನ ಹಾಕೋತಾ ಇದ್ದೀನಿ. ಐದು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, ದೊಡ್ಡದು. 1 ಉಂಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ. 1 ಕಟ್ಟು ಪಾಲಕ್ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಕ್ಕೆ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಈಗ ನಾನು ಉಪ್ಪು ಹಾಕೋತಾ ಇದ್ದೀನಿ. ಹಿಟ್ಟನ್ನ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಈಗಲೇ ಎಲ್ಲ ಸರಿಗಿದೆ ಅಂತ. ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ದೋಸೆ ಕಾದಿದೆ. ಈಗ ಸ್ವಲ್ಪ ಅದಕ್ಕೆ ಎಣ್ಣೆನ ಸವರ್ಕೊಳ್ಳೋಣ. ನೆಕ್ಸ್ಟು ನಾವು ಮಾಡಿಟ್ಟಿರೋಂಥ ದೋಸೆ ಹಿಟ್ಟು ರೆಡಿಯಾಗಿದೆ, ಹಾಕೊಳ್ಳೋಣ ಅದಕ್ಕೆ. ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಾಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ನಾವು ಅದನ್ನು
ಬೇಯಿಸ್ಕೋಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡ್ಬೋದು ಎಷ್ಟು ರೋಸ್ಟಾಗಿ ಬಂದಿದೆ ಅಂತ. ಗರಿ ಗರಿಯಾದ ಹೆಸರು ಕಾಳಿನ ದೋಸೆ ರೆಡಿ. ನಮ್ಮ ಹೆಸರು ಕಾಳಿನ ದೋಸೆ ರೆಡಿ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಕೆಂಪು ಕಾಯಿ ಚಟ್ನಿನ ಮಾಡಿದ್ದೀನಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ನೋಡಿ, ನನ್ನ ಮಗಳು ತಿನ್ನಕ್ಕೆ ರೆಡಿ ಆದ್ಲು. ತಿನ್ನೋಡು ಚಿನ್ನಿ, ಹೆಂಗಿದೆ ಅಂತ ಹೇಳು. ಸೂಪರ್ ಆಗಿದೆಯಾ? ಸಖತ್ತಾಗಿದೆಯಾ? ಹೇಳ್ಬಿಡು ನಮ್ಮ ವ್ಯೂವರ್ಸ್ಗೆ ಹೆಂಗಿದೆ ಅಂತ. ಓಕೆ, ಸೂಪರ್ ಆಗಿದೆಯಾ? ರುಚಿಯಾಗಿದೆಯಾ? ಓಕೆನಾ? ಓಕೆ. ಈಗ ನನ್ನ ಮಗ ಟೇಸ್ಟ್ ಮಾಡ್ತಾ ಇದ್ದಾನೆ. ಹೇಗಿದೆ ಅಂತ ಹೇಳು ಚಿನ್ನಿ. ಸೂಪರ್ ಆಗೈತೆ. ಹೌದಾ? ಎಲ್ಲರೂ ಮಾಡ್ಕೊಂಡು ತಿನ್ಬೋದಾ? ಚೆನ್ನಾಗಿದೆಯಾ? ಓಕೆ ಫ್ರೆಂಡ್ಸ್, ಈ ಚಾನಲ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್.